ಯಾ ಮ್ಯಾಜಿಕಲ್ ವರ್ಲ್ಡ್ಗೆ ಸ್ವಾಗತ. ನಾನು ಈ ದಿನ ಒಂದು ಲೋಟ ಅವಲಕ್ಕಿ ಮತ್ತು ಒಂದು ಲೋಟ ಅಕ್ಕಿ, ಮಜ್ಜಿಗೆ, ಹಾಗದಾನೆ ಕಡ್ದಿರ್ತಕ್ಕಂಥ ಮಜ್ಜಿಗೆ ಒಂದು ಲೋಟ, ಅದಿಷ್ಟನ್ನು ಕೂಡ ನೆನೆಸಿ ಅದನ್ನು ರುಬ್ಕೋಬೇಕು. ರುಬ್ಕೊಂಡು ತದನಂತರ ಕಾದಂತಹ ಹೆಂಚಿನ ಮೇಲೆ ತೆಳುವಾಗಿ ಭಾಳಷ್ಟು ಮೃದುವಾಗಿ ಬರ್ತದೆ ದೋಸೆ. ಅವಲಕ್ಕಿ ಮತ್ತು ಅಕ್ಕಿ ಜೊತೆಗೆ ಅವಲಕ್ಕಿಯನ್ನು ಮಾತ್ರ ಮಜ್ಜಿಗೆಯಲ್ಲಿ ನೆನೆಸ್ಬೇಕಷ್ಟೇ. ಅಕ್ಕಿನ ಮಾಮೂಲಾಗಿ ನೀರಿನಲ್ಲಿ ನೆನೆಸಿದ್ರೂ ಕೂಡ ಸಾಕು. ಅದನ್ನೇ ಬೇರೆ ಇದೇ ಬೇರೆ ನೆನೆಸ್ಕೋಬೇಕು. ಆಮೇಲೆ ಒಟ್ಟಿಗೆ ಬೇಕಿದ್ರೆ ಇದಕ್ಕೆ ಮಜ್ಜಿಗೆ ಹಾಕಿ ರುಬ್ಬಿದ ಆನಂತರ ಅದನ್ನು ಕೂಡ ಪ್ರತ್ಯೇಕವಾಗಿ ಅಕ್ಕಿಯನ್ನು ನೆನೆಸಿರ್ತಕ್ಕಂಥ ಅಕ್ಕಿಯನ್ನು ಪ್ರತ್ಯೇಕವಾಗಿ ರುಬ್ಕೊಳ್ಳಿ. ಆ ರುಬ್ಕೊಂಡಿರ್ತಕ್ಕಂಥ ಆ ಒಂದು ಮಿಶ್ರಣಕ್ಕೆ ಮಜ್ಜಿಗೆಯಲ್ಲಿ ನೆನೆಸಿರ್ತಕ್ಕಂಥ ಅವಲಕ್ಕಿ ಏನಿದೆ ಅದನ್ನು ಮತ್ತೊಮ್ಮೆ ರುಬ್ಕೊಂಡು ಅದಷ್ಟನ್ನು ಕೂಡ ಒಟ್ಟಿಗೆ ಮಿಶ್ರಣ ಮಾಡಬೇಕು. ಮಿಶ್ರಣ ಮಾಡ್ಕಾದಂಥ ಕಾವಲಿ ಮೇಲೆ ನಿಮ್ಗೆ ಹೇಗೆ ಬೇಕಾಗಿಬಿಟ್ರೂ ಕೂಡ ಬರ್ತದೆ ದೋಸೆ. ಭಾಳಷ್ಟು ಮೃದುವಾಗಿರೋ ಅತ್ಯಂತ ಮೃದುವಾದಂತಹ ದೋಸೆ, ಭಾಳಷ್ಟು ರುಚಿಯಾಗಿರ್ತಕ್ಕಂಥದ್ದು. ಒಮ್ಮೆ ಮಾಡಿ ಪ್ರಯತ್ನ ಪಡಿ ನೀವು ಕೂಡ. ನನಗೂ ಕೂಡ ಈ ಚಾನಲ್ಗೆ, ನನ್ನ ಈ ಒಂದು ಸಣ್ಣ ಪ್ರಯತ್ನಕ್ಕೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಪ್ಲೀಸ್ ಪ್ಲೀಸ್ ಪ್ಲೀಸ್.